ಅಂದ್ರೆ ನೀವು ಗಮನಿಸಿರಬಹುದು, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗತಕಾಲದಲ್ಲಿ ನಡೆದ ಘಟನೆಗಳು, ಹಿಂದೆ ತಮ್ಮ ಜೀವನದಲ್ಲಿ ನಡೆದಂತಹ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋದ್ರಲ್ಲಿ ಏನೋ ಒಂದು ಸಮಾಧಾನ. ನನಗೆ ತುಂಬಾ ಪ್ರಭಾವ ಬೀರಿದಂತಹ ಒಂದು ಮಾತು ಅಂದ್ರೆ, ಒಬ್ಬ ಗುರು ಹೇಳಿರೋದು, ನಾವು ಭೂತಕಾಲದಲ್ಲಿ ನಡೆದ ವಿಷಯಗಳ ಬಗ್ಗೆ ಯೋಚಿಸ್ಕೊಂಡು ವರ್ತಮಾನದಲ್ಲಿ ಕೆಲಸ ಮಾಡೋದು ಯಾವ ರೀತಿ ಅಂದರೆ ಒಂದು ಸತ್ತ ಹೆಣದ ಜೊತೆ ಲೈಂಗಿಕ ಸಂಪರ್ಕ ಇಟ್ಕೊಂಡಂಗಂತೆ. ಈ ಪುಸ್ತಕದಲ್ಲಿ ಹೆನ್ರಿ ಫೋರ್ಡ್ ರವರ ಬಗ್ಗೆ ಕೂಡ ಹೇಳ್ತಾರೆ, ವೆದರ್ ಯು ಥಿಂಕ್ ಯು ಕ್ಯಾನ್ ಆರ್ ಯು ಥಿಂಕ್ ಯು ಕಾಂಟ್, ಐದರ್ ವೇಸ್ ಯು ಆರ್ ರೈಟ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಇದರಲ್ಲಿ ಹಂಚಿಕೊಳ್ಳುವ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುವುದು. ರಹಸ್ಯ ಪುಸ್ತಕದಲ್ಲಿ ಹೇಳಿರುವ ಆಕರ್ಷಣೆಯ ನಿಯಮದ ಬಗ್ಗೆ ಮಾತನಾಡ್ತಾ ಬರ್ತಿದ್ದೀವಿ. ಇವತ್ತು ನಮ್ಮ ಭೂತಕಾಲದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಅಂದರೆ ಇವತ್ತು ಬಹಳಷ್ಟು ಜನ ತಮ್ಮ ಭೂತಕಾಲದಲ್ಲೇ ಬಾಳ್ತಾ ಇರ್ತಾರೆ. ಅಂದರೆ ತಮ್ಮ ಹಿಂದಿನ ಜೀವನದಲ್ಲಿ ನಡೆದಿರುವಂತಹ ಕೆಲವು ವಿಷಯಗಳಾಗಿರಬಹುದು, ಕೆಲವು ಆಘಾತಗಳಾಗಿರಬಹುದು, ಕೆಲವು ದುರಂತಗಳಾಗಿರಬಹುದು, ಅದರಲ್ಲೇ ಈಗಲೂ ಬಾಳ್ತಾ ಇರ್ತಾರೆ. ಇದರ ಬಗ್ಗೆ ಬಹಳಷ್ಟು ಗುರುಗಳು ಬಹಳಷ್ಟು ರೀತಿಯಲ್ಲಿ ಹೇಳ್ತಾರೆ. ನನಗೆ ತುಂಬ ಪ್ರಭಾವ ಬೀರಿದಂತಹ ಒಂದು ಮಾತು ಅಂದರೆ, ಒಬ್ಬ ಗುರು ಹೇಳಿರೋದು, ನಾವು ಭೂತಕಾಲದಲ್ಲಿ ನಡೆದ ವಿಷಯಗಳ ಬಗ್ಗೆ ಯೋಚಿಸ್ಕೊಂಡು ವರ್ತಮಾನದಲ್ಲಿ ಕೆಲಸ ಮಾಡೋದು ಯಾವ ರೀತಿ ಅಂದರೆ ಒಂದು ಸತ್ತ ಹೆಣದ ಜೊತೆ ಲೈಂಗಿಕ ಸಂಪರ್ಕ ಇಟ್ಕೊಂಡಂಗಂತೆ. ಅಂದ್ರೆ ಆ ದೇಹಕ್ಕೆ ಜೀವ ಇಲ್ಲ, ಆದ್ರೆ ನಾವು ಅದನ್ನ ಬಿಡ್ತಿಲ್ಲ. ಯಾವಾಗ ಅದು ಭೂತಕಾಲದಲ್ಲಿ ನಡೆದು ಮುಗ್ದು ಹೋಗಿದೆಯೋ ಅದಕ್ಕೆ ಜೀವ ಹೋಗ್ಬಿಟ್ಟಿದೆ, ಅದು ಸತ್ತ ಹೆಣಕ್ಕೆ ಸಮಾನ. ಆದ್ರೆ ನಾವು ವರ್ತಮಾನದಲ್ಲಿ ಅದರ ಬಗ್ಗೆ ಯೋಚಿಸ್ಕೊಂಡು ಅದರ ಬಗ್ಗೆ ಮಾತಾಡಿಕೊಂಡು ಮತ್ತೆ ಮತ್ತೆ ಅದೇ ರೀತಿಯ ಹೊಸ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯುವ ಹಾಗೆ ನಾವೇ ಮಾಡ್ಕೊಳ್ತಾ ಇರ್ತೀವಿ. ಅಂದ್ರೆ ನೀವು ಗಮನಿಸಿರಬಹುದು, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗತಕಾಲದಲ್ಲಿ ನಡೆದ ಘಟನೆಗಳು, ಹಿಂದೆ ತಮ್ಮ ಜೀವನದಲ್ಲಿ ನಡೆದಂತಹ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋದ್ರಲ್ಲಿ ಏನೋ ಒಂದು ಸಮಾಧಾನ. ಈಗ ಅವರು ಅಂದುಕೊಂಡಂತಹ ವಿಷಯಗಳು ತಾವು ಅಂದ್ಕೊಂಡಂತೆ ನಡೆದಿರೋದಕ್ಕೆ ತಮ್ಮ ಹಿಂದಿನ ಜೀವನದಲ್ಲಿ ನಡೆದ ಘಟನೆಗಳನ್ನ ಕಾರಣವಾಗಿ ಕೊಡ್ತಾ ಇರ್ತಾರೆ. ಆದರೆ ಎಲ್ಲಿವರೆಗೂ ನಾವು ಗತಕಾಲದಲ್ಲಿ ನಡೆದ ಘಟನೆಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಮತ್ತೆ ಮತ್ತೆ ಅದರ ಬಗ್ಗೆ ಮಾತಾಡ್ತಾ ಮತ್ತೆ ಮತ್ತೆ ಅದರಲ್ಲೇ ನಮ್ಮ ಆಲೋಚನೆಗಳನ್ನ ಇರೋದಕ್ಕೆ ಬಿಡ್ತೀವೋ ಅಲ್ಲಿವರೆಗೂ ಅದೇ ರೀತಿಯ ಘಟನೆಗಳು ಮತ್ತೆ ಮತ್ತೆ ನಮ್ಮ ಜೀವನದಲ್ಲಿ ಮರುಕಳಿಸ್ತಿರುತ್ತವೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಅಂದರೆ ನಾವು ವಾಟ್ ಯು ಫೋಕಸ್ ಆನ್ ಎಕ್ಸ್ಪ್ಯಾಂಡ್ಸ್ ಅಂತಾರೆ. ನಾವು ಗತಕಾಲದಲ್ಲಿ ನಡೆದ ಕೆಲವು ದುರಂತಗಳ ಮೇಲೆ ನಮ್ಮ ಸಂಪೂರ್ಣ ಗಮನವನ್ನು ಆಲೋಚನೆಗಳನ್ನು ಹರಿಸೋದಕ್ಕೆ ಶುರು ಮಾಡಿದ್ರೆ ಅದೇ ರೀತಿಯ ಘಟನೆಗಳು ಈಗಲೂ ವರ್ತಮಾನದಲ್ಲೂ ಮತ್ತೆ ಭವಿಷ್ಯದಲ್ಲೂ ಬರೋದಕ್ಕೆ ಶುರುವಾಗುತ್ತೆ. ಬಹಳಷ್ಟು ಜನ ತಮ್ಮ ಜೀವನದಲ್ಲಿ ಹಿಂದೆ ನಡೆದಂತಹ ಘಟನೆಗಳನ್ನು ಮೆಲುಕು ಹಾಕುವ ಮುಖಾಂತರ ಅದನ್ನು ವರ್ತಮಾನಕ್ಕೆ ತಂದು ಬಿಡ್ತಾರೆ, ವರ್ತಮಾನದಿಂದ ಅದನ್ನ ಭವಿಷ್ಯಕ್ಕೂ ತಗೊಂಡು ಹೋಗ್ತಿರ್ತಾರೆ. ಅದಕ್ಕೆ ನಾ ಹಿಂದಿನ ವಿಡಿಯೋನಲ್ಲಿ ಹೇಳಿದಂಗೆ ನಮ್ಮ ದೇಹದಲ್ಲಿ ಸಹ ಹಲವಾರು ಜೀವಕೋಶಗಳು ಪ್ರತಿದಿನ ಸಾಯ್ತಾ ಇರುತ್ತೆ, ಹೊಸ ಜೀವಕೋಶಗಳು ಸೃಷ್ಟಿಯಾಗ್ತಿರುತ್ತೆ. ಹಾಗಾಗಿ ಕಾಯಿಲೆಗಳು ನಮ್ಮ ದೇಹದಲ್ಲಿ ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದರೂ ಸಹ ಬಹಳಷ್ಟು ಜನ ವರ್ಷಾನುಗಟ್ಟಲೆ ಒಂದು ಕಾಯಿಲೆಯಿಂದ ಒದ್ದಾಡಲು ಕಾರಣ ತಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ಮತ್ತೆ ಮತ್ತೆ ಯೋಚಿಸ್ತಾ ಅದರ ಬಗ್ಗೆ ಗಮನ ಹರಿಸ್ತಾ ಇರೋದೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಇನ್ನು ಸ್ವಲ್ಪ ಜನ ನೋಡಬೇಕು, ಹೌದು ವರ್ತಮಾನದಲ್ಲಿ ಬಾಳಲು ಅಂದ್ರೆ ಪ್ರೆಸೆಂಟ್ ಮೊಮೆಂಟ್, ಈ ಕ್ಷಣದಲ್ಲಿ ಬಾಳಲು ನಿಮ್ಗಾಗ್ಬೋದೇನೋ, ಆದ್ರೆ ನನಗಾಗೋದಿಲ್ಲ. ನನ್ನ ಕುಟುಂಬ ನಡೆದುಕೊಳ್ಳುವ ಕಾರಣದಿಂದ ನನಗೆ ಬಾಳೋದಕ್ಕೆ ಆಗೋದಿಲ್ಲ, ಅಥವಾ ನಾನೇ ಬಾಳ್ಬೇಕು ಅಂದ್ಕೊಂಡ್ರು ನನ್ನ ಜೀವನ ಸಂಗಾತಿ ಬಿಡೋದಿಲ್ಲ, ನನ್ನ ಗೆಳೆಯರು ಬಿಡೋದಿಲ್ಲ, ನನ್ನ ಸುತ್ತಮುತ್ತ ಇರೋರು ಬಿಡೋದಿಲ್ಲ. ಈ ರೀತಿ ಹಲವಾರು ಕಾರಣಗಳನ್ನ ಕೊಡ್ತಾ ಇರ್ತಾರೆ. ಎಲ್ಲಿವರೆಗೂ ನಾವು ಆಗೋದಿಲ್ಲ ಅನ್ನೋದ್ರ ಮೇಲೆ ನಮ್ಮ ಆಲೋಚನೆಗಳನ್ನ ಹರಿಸ್ತಿರ್ತೀವೋ ಅಲ್ಲಿವರೆಗೂ ಅದು ನಮಗೆ ಆಗೋದಿಲ್ಲ. ಯಾಕಂದ್ರೆ ಇದಕ್ಕೆ ಮುಂಚೆ ಕೂಡ ನಾನು ಹೇಳಿದ್ದೀನಿ, ನಾವು ಏನೇ ಮಾತುಗಳನ್ನು ಆಡಿದ್ರು, ಏನೇ ಆಲೋಚನೆಗಳನ್ನ ಮಾಡ್ತಾ ಇದ್ರು, ಅದಕ್ಕೆ ಮೇಲೊಬ್ಬ ಕೂತ್ಕೊಂಡು ತಥಾಸ್ತು ತಥಾಸ್ತು ಅಂತಿರ್ತಾನೆ. ಹೇಳ್ತಾರಲ್ಲ, ಜೀನಿ ಬಂದ್ಬಿಟ್ಟು ಏನ್ ಹೇಳ್ತಾರೆ, ಯುವರ್ ವಿಶ್ ಇಸ್ ಮೈ ಕಮ್ಯಾಂಡ್. ಸೊ ಮೇಲೆ ಯಾರೋ ಕೂತ್ಕೊಂಡು ನಾವು ಇದು ನನ್ನ ಕೈಯಲ್ಲಿ ಆಗುತ್ತೆ ಅಂತ ಅಂದರೂ ತಥಾಸ್ತು ಅಂತಾರೆ, ಆಗೋದಿಲ್ಲ ಅಂದ್ರು ತಥಾಸ್ತು ಅಂತಾರೆ. ಅದಕ್ಕೆ ಇದಕ್ಕೆ ಮುಂಚೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಅಫರ್ಮೇಷನ್ಸ್
ಅಂದರೆ ನಮಗೆ ಏನು ಬೇಕು, ಈ ನಾನು ಅನ್ನೋ ಪದದ ಜೊತೆ ನಾವು ಏನನ್ನು ಸೇರಿಸಿ ಮಾತಾಡ್ತೀವಿ. ನಾನು ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ಈ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನನ್ನ ಕೈಯಲ್ಲಿ ಈ ರೀತಿ ಕೆಲಸಗಳು ಮಾಡೋದಕ್ಕಾಗೋದಿಲ್ಲ, ಈ ರೀತಿ ನಕಾರಾತ್ಮಕವಾಗೇನೋ ನಾವು ಮಾತಾಡ್ಬೋದು. ಅಥವಾ ನನಗೆ ಬಹಳ ಶಕ್ತಿ ಇದೆ, ನನಗೆ ಎಲ್ಲರನ್ನೂ ಪ್ರೀತಿಸುವ ಶಕ್ತಿ ಇದೆ, ನನ್ನನ್ನು ಎಲ್ಲರೂ ಪ್ರೀತಿಸುತ್ತಾರೆ, ನನ್ನ ಜೀವನ ಅದ್ಭುತವಾಗಿದೆ, ನನ್ನ ಸುತ್ತಮುತ್ತ ಇರುವ ಜನರೆಲ್ಲ ಒಳ್ಳೆಯವರೇ, ನನಗೆ ಜೀವನದಲ್ಲಿ ಹಣ ತನ್ನಷ್ಟಕ್ಕೆ ತಾನೇ ನನ್ನನ್ನು ಹುಡುಕಿಕೊಂಡು ಬರುತ್ತೆ, ನನ್ನನ್ನು ಸಮೃದ್ಧಿ ಹುಡುಕಿಕೊಂಡು ಬರುತ್ತೆ, ನನ್ನ ಜೀವನದಲ್ಲಿ ಅಬಂಡೆನ್ಸ್ ಅಂತೀವಲ್ಲ, ಸಮೃದ್ಧಿ ಅದು ಸುಲಭವಾಗಿ ನನಗೆ ಸಿಗುತ್ತೆ. ಈ ರೀತಿ ಆ ನಾನು, ನನ್ನ, ನನಗೆ ಈ ಪದಗಳನ್ನು ನಾವು ಸಕಾರಾತ್ಮಕವಾಗಿ ಬಳಸಿಕೊಳ್ತೀವ ಅಥವಾ ನಕಾರಾತ್ಮಕವಾಗಿ ಬಳಸಿಕೊಳ್ತೀವ ಅನ್ನೋದಷ್ಟೇ ಮುಖ್ಯ ಗೆಳೆಯರೆ. ಯಾಕಂದ್ರೆ ನಾವು ಹೇಗೆ ಬಳಸಿಕೊಂಡರೂ ಮೇಲೆ ಕೂತಿರುವ ಒಬ್ಬ ವ್ಯಕ್ತಿಯಾಗಲಿ ಶಕ್ತಿಯಾಗಲಿ, ಅದನ್ನ ನೀವು ದೇವರು ಅನ್ಬೋದು ಅಥವಾ ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಸಾರ್ವತ್ರಿಕ ಮನಸ್ಸು ಅಂತ ಏನು ಹೇಳಿದೆ ಅದು ತಥಾಸ್ತು ಅಂತ ಅಂತಿರುತ್ತೆ. ಹಾಗಾಗಿ ವಾಟ್ ಎವರ್ ಯು ಫೋಕಸ್ ಆನ್, ವಾಟ್ ಎವರ್ ಯು ಥಿಂಕ್ ಅಬೌಟ್, ನಾವು ಏನನ್ನೇ ಅಂದುಕೊಂಡರೂ, ಯಾವ ವಿಷಯದ ಮೇಲೆ ಗಮನ ಹರಿಸುತ್ತಿದ್ದರೋ ಅದು ನಮ್ಮ ಜೀವನದಲ್ಲಿ ಹೆಚ್ಚಾಗುವುದು ಆಕರ್ಷಣೆಯ ನಿಯಮದ ಒಂದು ಮೂಲ ತತ್ವ. ನಾವು ಏನನ್ನೇ ಅಂದುಕೊಳ್ಳುತ್ತಿದ್ದರೂ ಅದನ್ನು ನಮ್ಮ ಜೀವನದಲ್ಲಿ ಹೆಚ್ಚಿಸುವುದು ಪ್ರಕೃತಿಯ ಒಂದು ಕೆಲಸ. ಆಕರ್ಷಣೆಯ ನಿಯಮಕ್ಕೆ ಅನುಗುಣವಾಗಿ ಪ್ರಕೃತಿ ಅದನ್ನು ಮಾಡಲೇಬೇಕಾಗುತ್ತದೆ. ಹಾಗಾಗಿ ನಾವು ಏನು ಬೇಕು, ನಾವು ಹೇಗೆ ಇರಬೇಕು, ನಮಗೆ ಏನು ಬೇಕು, ನಮ್ಮ ಸುತ್ತಮುತ್ತ ಇರುವವರೆಲ್ಲ ನಮ್ಮ ಜೊತೆ ಹೇಗೆ ನಡೆದುಕೊಳ್ಳಬೇಕು, ಇದನ್ನು ನಾವು ಸ್ಪಷ್ಟವಾಗಿ ಅಫರ್ಮೇಷನ್ಸ್ ಅಂದರೆ ಸಕಾರಾತ್ಮಕವಾದ ವಾಕ್ಯಗಳ ಮೂಲಕ ಪ್ರಕೃತಿಗೆ ಸ್ಪಷ್ಟವಾಗಿ ತಿಳಿ ಹೇಳಬೇಕು ಅಂತ ಹೇಳ್ತಾರೆ. ಇದನ್ನು ನೀವು ಪ್ರತಿದಿನ ಬೆಳಗ್ಗೆ ಎದ್ದಾಗಲೇ ಕೂಡ ಅಫರ್ಮೇಷನ್ಸ್ ಮಾಡ್ಬೋದು, ಅಥವಾ ಯಾವಾಗ ನಿಮಗೆ ನೆನಪಾಗುತ್ತೋ ಅವಾಗೆಲ್ಲ ಪಾಸಿಟಿವ್ ಅಫರ್ಮೇಷನ್ಸ್, ಸಕಾರಾತ್ಮಕವಾದ ವಾಕ್ಯಗಳನ್ನು ನೀವು ಪ್ರಕೃತಿಗೆ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಕೋರಿಕೆಗಳನ್ನು, ನಿಮಗೆ ಏನು ಬೇಕು ಅನ್ನುವುದರ ಬಗ್ಗೆ ತಿಳಿಸುವ ಮೂಲಕ ನೀವು ನಿಮಗೆ ಏನು ಬೇಕೋ ಅದನ್ನು ನಿಮ್ಮ ಜೀವನದಲ್ಲಿ ಆಕರ್ಷಿಸಿಕೊಳ್ಳಬಹುದು. ಇನ್ನೊಂದು ಮಾರ್ಗ ಈ ಪುಸ್ತಕದಲ್ಲಿ ಹೇಳೋದು, ನಮಗೆ ಏನು ಬೇಕೋ ಅದನ್ನು ಒಂದು ಆಬ್ಸಲ್ಯೂಟ್ ಫ್ಯಾಕ್ಟ್ ಅಂದ್ರೆ ಒಂದು ಸತ್ಯ ವಚನದಂತೆ ಅದನ್ನು ನಾವು ಹೇಳುವುದು. ಅಂದ್ರೆ ನನಗೆ ಈ ಕಾರ್ ಬೇಕು ಅಂತ ಅನ್ನಿಸ್ತಿರುತ್ತೆ, ಅಂದ್ರೆ ನನಗೆ ಈ ನಿರ್ದಿಷ್ಟ ಮನೆ ಅಥವಾ ನಿರ್ದಿಷ್ಟ ವಾಹನ ಬೇಕು ಅಂತ ಅನ್ಸಿದ್ರೆ ಅದು ನನಗೆ ಸಿಕ್ಕೇ ಸಿಗುತ್ತೆ, ಈ ಕಾರ್ ನನಗೆ ಸಿಕ್ಕೇ ಸಿಗುತ್ತೆ, ಅದು ಬಹಳ ಸಹಜವಾಗಿ ನನಗೆ ಸಿಗುವಂತಹ ಒಂದು ವಸ್ತು ಅಂತ ನಾವು ಸಕಾರಾತ್ಮಕವಾಗಿ ಮಾತನಾಡೋದು. ಅಂದ್ರೆ ಒಂದು ಆಬ್ಸಲ್ಯೂಟ್ ಫ್ಯಾಕ್ಟ್ ತರ ಅದನ್ನ ನಾವು ಹಂಚ್ಕೊಳ್ಳೋದು, ನಾವು ಅದರ ಬಗ್ಗೆ ಯೋಚಿಸೋದು, ಎಲ್ಲರಲ್ಲಿ ಮಾತನಾಡುವಾಗ ಆ ರೀತಿಯ ಆಲೋಚನೆಗಳನ್ನು ಇಟ್ಕೊಳ್ಳೋದು. ಇದನ್ನ ಒಂದು ದಾರಿ ಅಂತ ಈ ಪುಸ್ತಕದಲ್ಲಿ ಸೂಚಿಸ್ತವೆ. ಆದರೆ ನಾನು ವೈಯಕ್ತಿಕವಾಗಿ ಇದನ್ನು ಬಳಸಿಕೊಳ್ಳಲು ಪ್ರಯತ್ನ ಪಟ್ಟಾಗ ನನಗೆ ಒಮ್ಮೊಮ್ಮೆ ಇದು ಮಾಡಲು ಬಹಳ ಕಷ್ಟ ಅಂತ ಅನ್ಸುತ್ತೆ. ಗೆಳೆಯರೆ, ಈ ಪುಸ್ತಕದಲ್ಲಿ ಹೇಳಿರುವ ಹಲವಾರು ವಿಷಯಗಳು ನಾ ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ. ನಾನು ಕೂಡ ಒಬ್ಬ ವಿದ್ಯಾರ್ಥಿಯಂತೆ ಇನ್ನೂ ಪ್ರಯತ್ನ ಪಡ್ತಾನೆ ಇದ್ದೀನಿ. ನಾನು ಕೂಡ 100% ಇದನ್ನ ಯಾವಾಗಲೂ ಮಾಡ್ತೀನಿ ಅಂತಲ್ಲ. ಯಾಕಂದ್ರೆ ಈ ಪುಸ್ತಕದಲ್ಲಿ ಹೇಳಿರುವ ಅಥವಾ ಈ ಆಕರ್ಷಣೆಯ ನಿಯಮದ ಬಗ್ಗೆ ಹೇಳುವ ಹಲವಾರು ವಿಷಯಗಳು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಅಂದ್ರೆ ಒಂದು ವಿಷಯವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭನೇ, ಆದರೆ ಅದನ್ನ ಅಳವಡಿಸ್ಕೊಳ್ಳೋದು, ಅದನ್ನ ಸಂಪೂರ್ಣವಾಗಿ ಪಾಲಿಸೋದು ಇದು ಸ್ವಲ್ಪ ಕಷ್ಟ. ಯಾಕಂದ್ರೆ ನಾ ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಒಂದು 34 ವರ್ಷ ಒಂದು ರೀತಿ ಜೀವನ ನಡೆಸ್ತಾ ಬಂದು ಈಗ ಇದ್ದಕ್ಕಿದ್ದಂಗೆ ಈ ರೀತಿ ಹೊಸ ಆಲೋಚನೆಗಳು, ಹೊಸ ದೃಷ್ಟಿಕೋನವನ್ನು ಏರ್ಪಡಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ. ಅದಕ್ಕೆ ಪ್ರಯತ್ನ ಬೇಕಾಗುತ್ತೆ, ಪರಿಶ್ರಮ ಬೇಕಾಗುತ್ತೆ, ಸತತವಾದ ಪ್ರಯತ್ನ ಬಹಳ ಮುಖ್ಯವಾಗುತ್ತೆ. ಒಂದೇ ದಿನದಲ್ಲಿ ಇದು ನಡೆಯೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ನಾನು ಕೂಡ ಎಷ್ಟೇ ಇದರ ಬಗ್ಗೆ ಅರಿವು ಏರ್ಪಡಿಸಿಕೊಂಡಿದ್ರು, ಎಷ್ಟೇ ಇದರ ಬಗ್ಗೆ ಜಾಗೃತವಾಗಿದ್ರು, ಕೆಲವೊಮ್ಮೆ ಯಾಮಾರಿ ಮತ್ತೆ ಹಳೆಯ ಒಂದು ಆಲೋಚನಾ ಕ್ರಮ, ಹಳೆಯ ಒಂದು ದೃಷ್ಟಿಕೋನದಿಂದಲೇ ಕೆಲಸ ಮಾಡುವ ಸಾಧ್ಯತೆಗಳು ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ಸತತವಾಗಿ ಪ್ರಯತ್ನಿಸುವ ಮೂಲಕ, ಸತತವಾಗಿ ಜಾಗೃತವಾಗಿ ಪ್ರಯತ್ನ ಪಡುವ ಮೂಲಕ ನಾವು ಈ ಒಂದು ಹೊಸ ದೃಷ್ಟಿಕೋನವನ್ನು, ಒಂದು ಹೊಸ ಆಲೋಚನಾ ಕ್ರಮವನ್ನು ಏರ್ಪಡಿಸಿಕೊಳ್ಳಬೇಕು. ಆದರೆ ನಾವು ಇದನ್ನು ಮಾಡ್ತಾ ಮಾಡ್ತಾ ಯಾವಾಗ ನಾವು ಮಾಡುತ್ತಿರುವ ಕೆಲಸದಿಂದಾಗಲಿ ಅಥವಾ ನಮ್ಮ ಹೊಸ ಆಲೋಚನಾ ಕ್ರಮದಿಂದಾಗಲಿ ನಮಗೆ ಹೊಸ ಪ್ರತಿಫಲಗಳು, ನಾವು ಅಂದುಕೊಂಡಂತಹ ರಿಸಲ್ಟ್ ಬರೋದಕ್ಕೆ ಶುರುವಾಗುತ್ತೆ,
ಆಗ ಇದನ್ನು ಮಾಡುವುದು ಇನ್ನಷ್ಟು ಸುಲಭ ಆಗ್ತಾ ಹೋಗುತ್ತೆ. ಈ ಪುಸ್ತಕದಲ್ಲಿ ಹೆನ್ರಿ ಫೋರ್ಡ್ ರವರ ಬಗ್ಗೆ ಕೂಡ ಹೇಳ್ತಾರೆ. ಹೆನ್ರಿ ಫೋರ್ಡ್ ರವರು ತಮ್ಮ ಸಮಯದಲ್ಲಿ ಮೋಟಾರ್ ವಾಹನಗಳ ಬಗ್ಗೆ ಮಾತನಾಡುತ್ತಿದ್ದಾಗ ಅದರ ಬಗ್ಗೆ ಒಂದು ವಿಷನ್ ಜಗತ್ತಿಗೆ ತಿಳಿಸಿದಾಗ ಬಹಳಷ್ಟು ಜನ ಅವರನ್ನು ತಲೆ ಕೆಟ್ಟವರು, ಏನು ಈ ರೀತಿಯೆಲ್ಲ ಸಾಧ್ಯನಾ ಅನ್ನೋ ರೀತಿ ಮಾತಾಡ್ಕೊಳ್ತಿದ್ರು, ಅನ್ನೋ ರೀತಿ ಯೋಚಿಸ್ತಿದ್ರಂತೆ. ಆದರೆ ಅವರು ಆ ಒಂದು ನಿಟ್ಟಿನಲ್ಲಿ ತಮ್ಮ ದೃಷ್ಟಿಕೋನವನ್ನು, ತಮ್ಮ ಒಂದು ದೂರದೃಷ್ಟಿ ಅಂತೀವಲ್ಲ, ವಿಷನ್, ಆ ಒಂದು ವಿಷನ್ ಅನ್ನು ಇಟ್ಟುಕೊಂಡು ಕೆಲಸ ಮಾಡಿದರು. ಕೊನೆಗೆ ಅದನ್ನು ನಿಜ ಕೂಡ ಮಾಡಿ ತೋರಿಸಿದರು. ಅವರ ಒಂದು ಅದ್ಭುತವಾದ ಒಂದು ಮಾತು ಇದೆ, ವೆದರ್ ಯು ಥಿಂಕ್ ಯು ಕ್ಯಾನ್ ಆರ್ ಯು ಥಿಂಕ್ ಯು ಕಾಂಟ್, ಐದರ್ ವೇಸ್ ಯು ಆರ್ ರೈಟ್. ಅಂದರೆ ನಿಮ್ಮ ಕೈಯಲ್ಲಿ ಒಂದು ವಿಷಯ ಮಾಡಲು ಸಾಧ್ಯವಾಗುವುದು ಎಂದು ನೀವು ನಂಬಿದರೂ ಅದು ನಿಜವಾಗುವುದು, ನಿಮ್ಮ ಕೈಯಲ್ಲಿ ಒಂದು ವಿಷಯ ಮಾಡಲು ಸಾಧ್ಯವಿಲ್ಲ ಎಂದು ನೀವು ನಂಬಿದರೆ ಅದು ಕೂಡ ನಿಜವಾಗುವುದು. ಏಕೆಂದರೆ ನಾವು ಏನನ್ನು ನಂಬುವೆವೋ ಅದೇ ನಮ್ಮ ನಿಜವಾಗುವುದು, ನಮ್ಮ ವಾಸ್ತವವಾಗುವುದು. ಹಾಗಾಗಿ ಈ ಆಕರ್ಷಣೆಯ ನಿಯಮವನ್ನು ಈ ರೀತಿ ಬಹಳಷ್ಟು ನಾಯಕರು ಅರ್ಥ ಮಾಡಿಕೊಂಡಿದ್ದರು, ಅದನ್ನು ಸಕಾರಾತ್ಮಕವಾಗಿ ತಮ್ಮ ಜೀವನದಲ್ಲಿ ಬಳಸಿಕೊಂಡರು. ಆದ್ದರಿಂದ ಈ ಒಂದು ಜ್ಞಾನವನ್ನು ನಾವು ಪಡೆದುಕೊಂಡ ಮೇಲೆ ನಾವು ಇದನ್ನು ನಮ್ಮ ಜೀವನದಲ್ಲಿ ಸಂಶೋಧನೆ ಮಾಡಿ ನೋಡಿ, ನಮಗೆ ಇದು ಸಣ್ಣ ಪ್ರಮಾಣದಲ್ಲಿ ಯಾವಾಗ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ಆಗ ಇದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಸಲು ಶುರು ಮಾಡಬಹುದು. ಮತ್ತು ಈ ರೀತಿ ಮತ್ತೆ ಇದನ್ನು ಸತತವಾಗಿ ಪ್ರಯತ್ನ ಪಡ್ತಾ, ಸತತವಾಗಿ ಇದರ ಒಂದು ಫಲಿತಾಂಶವನ್ನು ಪಡ್ಕೊಳ್ತಾ ನಾವು ಮುಂದಕ್ಕೆ ಹೋಗ್ತಿದ್ದಂತೆ ಒಂದು ದಿನ ನಾವು ಇದನ್ನು ಸಂಪೂರ್ಣವಾಗಿ ನಂಬಲು ಸಾಧ್ಯವಾಗುವುದು, ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದು. ಆಗ ನಮ್ಮ ಜೀವನದಲ್ಲಿ ಈ ಪುಸ್ತಕದಲ್ಲಿ ಹೇಳಿರುವ ಹಾಗೆ ಒಂದು ಸಂಪೂರ್ಣವಾದ ಅಭಿವೃದ್ಧಿಯನ್ನು ಪಡೆಯಲು ಸಾಧ್ಯವಾಗುವುದು. ಇವತ್ತಿಗೆ ಇಷ್ಟು ಸಾಕು ಅಂದ್ಕೋತೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.